ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ಇವತ್ತು ಏನಪ್ಪ ಮಾಡ್ತಾ ಇದ್ದೀವಿ ಅಂತ ಅಂದರೆ ಹೆಸರುಬೇಳೆ ಪಾಯಸ. ಯಾಕೆಂದರೆ ನಮ್ಮ ಮಾಮ ನಾಳೆ ಊರಿಗೆ ಹೋಗ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೆ ಹೆಸರುಬೇಳೆ ಪಾಯಸ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಮಾಡಿಕೊಡು ಅಮ್ಮು ಅಂತ ಹೇಳಿದ್ರು. ಅದಕ್ಕೆ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಅಮ್ಮವ್ರ ಮನೇಲಿ ಇವತ್ತು ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಏನು ಅಂತ ನೋಡಿರೋಂತೆ ಬನ್ನಿ. ನಾನಿಲ್ಲಿ ಅರ್ಧ ಕೆ.ಜಿ ಬೇಳೆ ತೊಗೊಂಡಿದ್ದೀನಿ. ಅರ್ಧ ಕೆ.ಜಿಲಿ ಮಾಡ್ತಾ ಇದ್ದೀನಿ, ಏಕೆಂದರೆ ತುಂಬ ಜನಕ್ಕೆ ಬೇಕಲ್ವಾ. ಅದಕ್ಕೆ ನಮ್ಮನೇಲಿ ಸ್ವೀಟ್ ಅಂದರೆ ಸ್ವಲ್ಪ ಜಾಸ್ತಿನೇ ತಿಂತಾರೆ ಎಲ್ಲರೂ. ಈ ಹೆಸರು ಬೇಳೆನ ಮೊದಲು ಹುರ್ಕೋಬೇಕಾಗುತ್ತೆ, ಏಕೆಂದರೆ ಇದ್ರದ್ದು ಹಸಿ ವಾಸನೆ ಹೋಗಬೇಕಲ್ವಾ. ಅದಕ್ಕೆ ಅದು ನಮಗೆ ಫ್ಲೇವರ್ ಗೊತ್ತಾಗುತ್ತೆ, ಒಂಥರ ಸ್ಮೆಲ್ ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಅದು ಆ ಘಮ ಬರಬೇಕು, ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ. ಒಂದು 10 ನಿಮಿಷ ಹುರ್ಕೋಬೇಕಾಗುತ್ತೆ, 5ರಿಂದ 10 ನಿಮಿಷ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಜಾಸ್ತಿ ಜೋರಾಗಿ ಇಟ್ಕೊಂಡ್ರೆ ಆಮೇಲೆ ಸೀದೋಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ನೀವೇ ನೋಡ್ತಾ ಇರ್ಬೋದು, ಕಲರ್ ಚೇಂಜ್ ಆಗ್ತಾ ಇದೆ, ಒಂಥರ ಕೆಂಪಗಾಗುತ್ತೆ. ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಹುರ್ಕೊಂಡ್ರೇ ಪಾಯಸ ಚೆನ್ನಾಗಿ ಬರುತ್ತೆ. ಹುರ್ಕೊಂಡಿದ್ದೆಲ್ಲ ಆಗಿತ್ತು. ಒಂದು 10 ನಿಮಿಷ 1/4 ಗಂಟೆ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಹುರ್ಕೊಂಡಾದ್ಮೇಲೆ. ಅದಾದಮೇಲೆ ನೀರು ಹಾಕ್ಕೊಂಡು ತೊಳ್ಕೊಳ್ತಾ ಇದ್ದೀನಿ. ಏಕೆ ಅಂತಂದರೆ ವಾಶ್ ಮಾಡಬೇಕಲ್ವಾ, ಸೊ ಹಾಗಾಗಿ ಬೇಳೆ ತೊಳೆದು ಹಾಕಬೇಕು. ಅದಕ್ಕೆ ಒಂದು 2-3 ಸತಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಹಾಕಿದೆ. ನಾನು 1 ಲೋಟ ಆಗೋಷ್ಟು ಬೇಳೆ ತೊಗೊಂಡಿದ್ದೆ, ಅದರಲ್ಲಿ 3 ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನೀರು, ಏಕೆ ಅಂತಂದರೆ ಮಸಿಬೇಕಲ್ವ ಬೇಳೆ. ಅದಕ್ಕೆ ಅದಾದಮೇಲೆ ನಾನು 3 ವಿಷಿಲ್ ಕೂಗಿಸ್ಕೊಂಡೆ. ಕುಕ್ಕರ್ ಕೂಲಾಗೋ ಅಷ್ಟರಲ್ಲಿ ನಾನು ಸ್ವಲ್ಪ ಬೆಲ್ಲ ತೊಗೊಂಡು ಬೆಲ್ಲ ಕರ್ಗೋಕೆ ಇಟ್ಕೊಂಡಿದ್ದೀನಿ. ಏಕೆ ಅಂತ ಅಂದರೆ ನಾನು ಇದು ಪಾಕ ಏನು ಮಾಡ್ಕೊಳ್ತಾ ಇಲ್ಲ, ಬರೀ ಬೆಲ್ಲ ಕರ್ಗೋಕೆ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದು ಒಂದು 10 ನಿಮಿಷ ಬೆಲ್ಲ ಕರ್ಗೋವರೆಗೂ ಇದ್ದೀನಿ. ನೋಡಿ ಚೆನ್ನಾಗಿ ಕರಗಿದೆ ಬೆಲ್ಲ ಈಗ ಆಲ್ರೆಡಿ. ಚೆನ್ನಾಗಿ ಕರಗಿದ್ದಾದಮೇಲೆ ಮತ್ತು ಇದನ್ನು ಶೋಧಿಸ್ಕೋಬೇಕಾಗುತ್ತೆ, ಏಕೆ ಅಂತಂದರೆ ಇದರಲ್ಲಿ ಗಲೀಜಿರುತ್ತೆ. ಅದಕ್ಕೆ ನೋಡಿ ಎಷ್ಟು ಗಲೀಜಿದೆ ಅಂತ. ನಾನು ಆಲ್ರೆಡಿ ಮಸ್ಕೊಂಡು ಇಟ್ಕೊಂಡಿದ್ದೆ ಬೇಳೆ ಎಲ್ಲ, ಅದರೊಳಗೆ ಹಾಕ್ತಾಯಿದ್ದೀನಿ. ಬೆಲ್ಲದ ಪಾಕನೂ ಹಾಕಿದ್ದಾದಮೇಲೆ ನಾನು ನೀಟಾಗಿ ತಿರುಗಿಸ್ಕೊಡ್ತಾ ಇದ್ದೀನಿ ಫುಲ್ಲು ಎಲ್ಲನೂ. ಅದಾದಮೇಲೆ ಒಂದು ತೆಂಗಿನಕಾಯಿ ತುರ್ಕೊಂಡು ಅದಾದಮೇಲೆ ರುಬ್ಕೊಂಡು ಹಾಲು ತಕ್ಕೊಂಡು ಇಟ್ಕೊಂಡಿದ್ದೆ 1 ಬಟ್ಲು, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ನಿಧಾನಕ್ಕೆ ಸ್ವಲ್ಪನೇ ಹಾಕ್ಬಿಟ್ಟು ತಿರುಗಿಸ್ಕೊಡ್ತಾ ಇರಬೇಕು, ಏಕೆಂದರೆ ಗಂಟಾಗಿಬಿಡುತ್ತೆ. ಅದಕ್ಕೆ ಅದಾದಮೇಲೆ ಅದು ಕುದಿಯೋ ಅಷ್ಟರಲ್ಲಿ ನಾನು ಸ್ವಲ್ಪ ಗಸಗಸೆ ಹುರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹುರ್ಕೊಳ್ತಾ ಇದ್ದೆ. ಇದು ಸ್ವಲ್ಪ ಹುರ್ಕೋಬೇಕು, ಒಂದು 2-3 ನಿಮಿಷ ಅಷ್ಟೇ ಆಗುತ್ತೆ, ಬೇಗ ಚಿಟಪಟ ಅನ್ನತ್ತೆ. ಗಸಗಸೆನೂ ಹಾಕಿ ತಿರುಗಿಸ್ಕೊಟ್ಟಿದ್ದೆ. ಅದಾದಮೇಲೆ 1 ಹಿಡಿ ಆಗೋಷ್ಟು ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ತಿನ್ನುವಾಗ ಮಧ್ಯದಲ್ಲಿ ಸಿಗುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಕೊಬ್ಬರಿ ತುರಿನೂ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಡ್ತಾ ಇದ್ದೀನಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ತಿರುಗಿಸ್ಕೊಟ್ಟಿಲ್ಲ ಅಂದರೆ. ಅವಾಗವಾಗ ತಿರುಗಿಸ್ಕೊಡ್ತಾ ಇರಬೇಕು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಇನ್ನೇನು ಆಗ್ತಾ ಬಂತು ಪಾಯಸ. ಇವಾಗ ಒಂದು 4-5 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ತುಪ್ಪ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕಾಯೋದಕ್ಕೆ ಬಿಡ್ತಾ ಇದ್ದೀನಿ. ತುಪ್ಪ ಕೂಡ ಕಾದಿತ್ತು, ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಗೋಲ್ಡ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿನ ಆಲ್ಮೋಸ್ಟ್ ಫ್ರೈ ಆಗಿತ್ತು, ಅದಕ್ಕೆ ದ್ರಾಕ್ಷಿ ಹಾಕಿದೆ. ದ್ರಾಕ್ಷಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ, ಬೇಗ ಅದು ಫ್ರೈ ಆಗಿಬಿಡುತ್ತೆ. ಫ್ರೈ ಕೂಡ ಆಗಿತ್ತು. ಅದಾದಮೇಲೆ ನಾನು ಪಾಯಸದೊಳಗಡೆ ಹಾಕ್ತಾ ಇದ್ದೀನಿ. ಪಾಯಸ ಕೂಡ ಕುದೀತಾ ಇದೆ, ಇನ್ನೇನು ಆಯಿತು ಪಾಯಸ. ಪಾಯಸ ರೆಡಿಯಾಗಿದೆ. ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮಾಮಂಗೂ ಮತ್ತು ನಮ್ಮ ಅಮ್ಮಂಗೂ ಇಬ್ರಿಗೂ ಕೊಡೋಣ ಅಂತ ಅಂದ್ಬಿಟ್ಟು. ಫಸ್ಟ್ ಅವ್ರು ತಿಂದು ಹೇಳಬೇಕು ಹೇಗಿದೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಘಮ ಬರ್ತಾ ಇದೆ. ನನಗಂತೂ ತುಂಬಾ ಇಷ್ಟ. ಇದು ನಮ್ಮ ಮನೇಲಿ ಯಾವಾಗೂ ಮಾಡ್ತಾ ಇರ್ತೀವಿ ಅವಾಗವಾಗ, ಏಕೆ ಅಂತಂದರೆ ಚೆನ್ನಾಗಿರುತ್ತಲ್ಲ, ಹೆಲ್ತಿಗೂ ಒಳ್ಳೆಯದು. ಬಿಸಿ ಬಿಸಿ ಪಾಯಸ ರೆಡಿಯಾಗಿದೆ. ನೀವು ಮತ್ತು ನಿಮ್ಮ ಮನೆಯವರು ಮಾಡ್ಕೊಂಡು ತಿನ್ನಿ, ಮತ್ತು ಕಮೆಂಟ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಮಾಡಿರೋ ಅಡುಗೆ ಆಗಲಿ ಏನೇ ಒಂದಾಗಲಿ ಇಷ್ಟಪಟ್ಟು ಯಾರಾದರೂ ತಿಂತಾರೆ ಅಂತಂದರೆ ನಮಗೂ ಮಾಡ್ಕೊಡೋಕೆ ಖುಷಿ ಆಗುತ್ತೆ. ನೋಡಿ ಇವ್ರ ಕಮೆಂಟ್ಸ್ನ. ಹೇಗಿದೆ? ಹೇಗಿದೆ?